ಹೈ ಫ್ರೆಂಡ್ಸ್, ನಾವಿವತ್ತು ವಿದ್ಯುತ್ ಸುರಕ್ಷತಾ ಸಪ್ತಾಹ 2025 ಶ್ರೀರಾಮ್ಪುರ ಉಪವಿಭಾಗದ ವ್ಯಾಪ್ತಿಯಲ್ಲಿ ನಾವು ಮಾಡ್ತಿದ್ದೀವಿ. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದ್ದಾರೆ. ನಾನು ತೋರಿಸ್ತೀನಿ ನೋಡಿ. ಅಲ್ಲಿ ನೋಡಿ ಮಂಜೇಶ್ ಅವರು ಕೂಡ ನಿಂತಿದ್ದಾರೆ ನೋಡಿ. ನಮ್ಮ ಏಇಸ್ ಆ್ಯಂಡ್ ಜೂನಿಯರ್ ಅಸಿಸ್ಟೆಂಟ್ ಅವರು ಕೂಡ ರೆಡಿಯಾಗಿದ್ದಾರೆ. ಬ್ಯಾನರ್ಸ್ ಎಲ್ಲ ಮೇಲಿದೆ, ಅದು ತೋರಿಸಿ. ಅದು ನೇಮ್ ಪ್ಲೇಟ್ಸ್ ಎಲ್ಲ ಇದೆ. ಇವೆಲ್ಲ ಇಟ್ಕೊಂಡು ಈಗ ನಾವು ಹೋಗ್ಬೇಕು. ಬನ್ನಿ ನೋಡೋಣ ನೆಕ್ಸ್ಟ್ ಏನು. ನಾವೀಗ ಸ್ಕೂಲ್ ಹತ್ರ ಬಂದಿದ್ದೀವಿ. ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ನಮ್ಮ ಜಾತಾಗ ಹೋಗೋಣ ಅಂತ. ಈಗ ಪ್ರೇಯರ್ ಆದಮೇಲೆ ಕರ್ಕೊಂಡು ಹೋಗ್ತೀವಿ ನೋಡಿ. ಪ್ರೇಯರ್ಗೆ ನಿಂತಿದ್ದಾರೆ ಹುಡುಗರೆಲ್ಲ. ಪ್ರೇಯರ್ ಆದಮೇಲೆ ಅವೆಲ್ಲ ಹೋಗ್ತಾ ಇದ್ದೀವಿ. ನೋಡಿ, ವಿದ್ಯುತ್ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವ ಕೆಲವೊಂದು ಬ್ಯಾನರ್ಗಳನ್ನು ನಾವು ನಮ್ಮ ಒಮಿನಿ ಮೇಲೆ ಹಾಕಿದ್ದೀವಿ. ಈ ಜಾಥಾದಲ್ಲಿ ಸಹಾಯಕ ಇಂಜಿನಿಯರ್ ಆಗಿರ್ತಕ್ಕಂಥ ಅನುಷಾ ಹೆಸ್ರವರು ಶಾಖಾಧಿಕಾರಿಗಳು ಶ್ರೀರಾಮ್ಪುರ ಶಾಖೆ, ಹಾಗೂ ಸ್ಮಿತಾ ಸಿ ಸಹಾಯಕ ಇಂಜಿನಿಯರ್ ತಾಂತ್ರಿಕ ವಿಭಾಗ, ಹಾಗೂ ಮತ್ತಿತರ ಅಧಿಕಾರಿಗಳು ಭಾಗವಹಿಸಿರುತ್ತಾರೆ. ಜಾಥಾದ ಮುಖ್ಯ ಉದ್ದೇಶವನ್ನು ಮಕ್ಕಳಿಗೆ ತಿಳಿಸಿ ನಾವು ಶಾಲೆಯಿಂದ ಮಕ್ಕಳ ಕೈಲಿ ಬ್ಯಾನರ್ ಹಾಗೂ ಕೆಲವೊಂದು ಸುರಕ್ಷತಾ ನಾಮಫಲಕಗಳನ್ನು ಅವರಿಗೆ ಕೊಟ್ಟು ಅಲ್ಲಿಂದ ಜಾಥಾವನ್ನು ಪ್ರಾರಂಭ ಮಾಡ್ತೇವೆ. ಘೋಷಣೆ ಕೂಗುತ್ತಾ ಮಕ್ಕಳು ಊರಿನ ಸುತ್ತ ಒಂದು ಸುತ್ತು ಬರುತ್ತಾರೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ನಿಯತಕಾಲಿಕವಾಗಿ ಪರೀಕ್ಷಿಸಿಕೊಳ್ಳುವುದು. ವಿದ್ಯುತ್ ತಕ್ಷಣ ಬೇವಿಕಂ ಸಹಾಯವಾಣಿ 1912ಗೆ ಕರೆ ಮಾಡಿ. ವಿದ್ಯುತ್ ಸ್ವಿಚ್ಗಳು ಹಾಗೂ ಒಣಗಿಸುವ ತಂತಿಗಳನ್ನು ಕಟ್ಟಬೇಡಿ. ವಿದ್ಯುತ್ ತಂತಿಗಳ ಮೇಲೆ ಬಿದ್ದಿರುವ ಮರಗಳನ್ನು ಹಾಗೂ ಕೊಂಬೆಗಳನ್ನು ತೆಗೆಯಲು ಪ್ರಯತ್ನಿಸಬೇಡಿ. ಈ ವಿದ್ಯುತ್ ಸುರಕ್ಷತಾ ಜಾಥಾವನ್ನು ಉದ್ದೇಶಿಸಿ ಸಹಾಯಕ ಪವರ್ಮ್ಯಾನ್ ಆದಂತಹ ರಘುರವರು ಕೆಲವೊಂದು ವಿಷಯಗಳನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಸರಿ ಮಾಡಬೇಕಾಗುತ್ತೆ ನೀವು ಅದೇನೋ ಇದಾಗಿದ್ರು, ಆಯ್ತಾ? ಮತ್ತೆ ISI ಪ್ರಮಾಣಿತ ವೈರ್ ಮತ್ತು ಪ್ಲಗ್ ಸ್ವಿಚಸ್ನ ಬಳಸಿದ್ರೆ ಯಾವುದೇ ಕಾರಣಕ್ಕೂ 99% ಅಪಘಾತವನ್ನು ತಡಿಬೋದು, ಆಯ್ತಾ? ಮತ್ತೆ ಮನೆಯಲ್ಲಿ ಗ್ರೌಂಡಿಂಗ್ ವ್ಯವಸ್ಥೆ ಕೂಡ ಮಾಡಿಸ್ಬೇಕಾಗಿರುತ್ತೆ. ಕೆಲವೊಂದು ಮನೆಗಳನ್ನ ಕಟ್ತಾರೆ, ಗ್ರೌಂಡಿಂಗ್ ಮಾಡಿಸಿರಲ್ಲ. ಗ್ರೌಂಡಿಂಗ್ 90% ಪ್ರಾಬ್ಲಮ್ ತಪ್ಪುತ್ತೆ. ಓಕೆನಾ? ಬಾಣ ಮುಂದಕ್ಕೆ. ಈಗ ನಾವು ನಮ್ಮ ಜಾಥಾನ ಮುಗಿಸಿದ್ವಿ ನೋಡಿ. ನಮ್ಮ ಕಾಂತರಾಜು ನಮ್ಮ ಸರ್ ಕೊಡ್ತಾರೆ. ಮತ್ತು ಇಲ್ಲಿ ಕಲ್ಲೇಶ್ ಬ್ರೋ, ನಮ್ಮ ಶ್ರೀರಾಮ್ಪುರ ಲೈನ್ಮ್ಯಾನು ಎಲ್ಲ ಬರ್ತಿದ್ದಾರೆ. ಓಕೆ, ಚೆನ್ನಾಗಿ ಮಕ್ಕಳೆಲ್ಲ ಚೆನ್ನಾಗಿ ಹೋಗಿದ್ರು. ತುಂಬ ಖುಷಿ ಆಯಿತು. ಮಂಜೇಶ್ ಅವರು ಬರ್ತವ್ರೆ ಹಿಂದೆ, ಅವ್ರು ಕಾಣಿಸ್ತಿಲ್ಲ ನೋಡಿ. ಅಲ್ಲಿ ಉದ್ದಕ್ಕೆ ಬರ್ತಾ ಇರಲ್ಲ ಅವರೇ. ನಮ್ಮ ನೋಡೋಣ ಬನ್ನಿ ಯಾವ ರೀತಿ ಒಂದು ಜಾಥಾ ಆಯಿತು ಅನ್ನೋದನ್ನ ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಬಾಯ್, ಅಲ್ಲಿವರೆಗೂ ಫ್ರೆಂಡ್ಸ್.